ನೋಡಿದ್ರ ನೀವು ಬೊಮ್ಮಾಯಿ ಅವರ ಕಣ್ಣು ಆರ್ದ್ರವಾಯಿತು, ನೀವು ಗಮನಿಸಿದ್ರಾ ಅಂತ ಕೇಳಿದ್ರು ನನ್ನ ಹತ್ರ. ಸೊ ಇವತ್ತಿನ ಕಾರ್ಯಕ್ರಮ ಹಲವಾರು ದೃಷ್ಟಿಯಿಂದ ಔಚಿತ್ಯಪೂರ್ಣ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಾನು ಇಷ್ಟಪಡುವಂಥ, ಗೌರವಿಸುವಂತಹ, ಪ್ರೀತಿಸುವಂಥ ಬಹಳ ಜನ ವ್ಯಕ್ತಿಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವರವರ ವ್ಯಕ್ತಿತ್ವವನ್ನು ಮೆರೆದಂಥವರು, ವೈಭವೀಕರಿಸಿಕೊಂಡಂಥವರು, ನಮ್ಮ ಕಣ್ಣಲ್ಲಿ ಬಹಳ ದೊಡ್ಡದಾಗಿ ಕಂಡಂಥ ಅನೇಕ ಜನ ಸಾಧಕರು, ಆಪ್ತರು ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ. ಸೊ ನನ್ನ ಪಾಡಿಗೆ ಬರಲಿಕ್ಕೆ ಬಿಟ್ಟಂಥ ನನ್ನ ಪತ್ನಿ ಸುಷ್ಮಾ, ನಿಮಗೆ ಒಂದು ವಿಷಯವನ್ನು ಹೇಳಬೇಕು ಅಂತ. ಗಂಡಸರನ್ನು ಅಥವಾ ಗಂಡಂದರಿನ ಸಹಿಸ್ಕೊಳ್ಳೋದು ಭಾಳ ಕಷ್ಟ. ಹೆಂಗಸರಿಗೆ ನಾನು ಗಂಡನನ್ನು ಸಹಿಸ್ಕೊಂಡಿದ್ದೀನಿ ಅಂತಂದರೆ ಭಾಳ ದೊಡ್ಡ ಒಂದು ಸಂಗತಿ. ಅದರಲ್ಲೂ ಪತ್ರಕರ್ತ ಗಂಡನನ್ನು ಸಹಿಸಿಕೊಳ್ಳೋದು ಇನ್ನೂ ಕಷ್ಟ. ಅದರಲ್ಲೂ ಕೂಡ ಈ ಸಂಪಾದಕ ಗಂಡನನ್ನು ಸಹಿಸ್ಕೊಳ್ಳೋದು ಮತ್ತೂ ಕಷ್ಟ ಅಂತ. ಇದು ಯಾಕೆ ಅಂತಂದರೆ ರಾತ್ರಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗಿರ್ತೀವಿ, ಸಿದ್ದರಾಮಯ್ಯನವ್ರು ಫೋನ್ ಬಂದಿರುತ್ತೆ, ಅಥವಾ ದೇವೇಗೌಡರಿಗೆ ನಾವೇನೋ ಫೋನ್ ಮಾಡಬೇಕಾಗತ್ತೆ, ಅಥವಾ ತೇಜಸ್ವಿ ಸೂರ್ಯ ಅವರಿಗೆ ಅವರು ಹೇಳಿದಾರಲ್ಲ, ಅವರು ಬಹಳ ಗುಟ್ಟಾಗಿಟ್ಟಿದ್ರು ಅಂತ, ತಮ್ಮ ಮದುವೆ ವಿಷಯವನ್ನು ಬಹಳ ಗುಟ್ಟಾಗಿಟ್ಟಿದ್ರು. ಅಲ್ಲರಿ ಯಾವ ಪತ್ರಕರ್ತ ಬಿಡ್ತಾನೆ ಅಂತ ನಿಮಗೆ ಹೇಳ್ತೀನಿ. ತೇಜಸ್ವಿ ಅವರ ಮದುವೆಯ ಸ್ಟೋರಿಯನ್ನು ಬ್ರೇಕ್ ಮಾಡಿದ ನಂತರ ನನಗೆ ಕನಿಷ್ಠ ಅಂತಂದ್ರೆ ಒಂದು 200 ಫೋನ್ ಕಾಲ್ಗಳು ಬಂದಿರ್ಬೋದು ಅಂತ. ಆ ಫೋಟೋಗಳನ್ನು ನನಗೆ ಕೊಡಿ, ಇನ್ನೇನಾದರೂ ಇದೆಯಾ, ಡೆಲ್ಲಿ ಚಾನಲ್ನವರು, ಕಲ್ಕಟಾ ಚಾನಲ್ನವರು, ಮಧ್ಯಪ್ರದೇಶದವರು, ಅವರ ಮನೆಯವರು ತಮಿಳ್ನಾಡಿನವರು, ಅವರಿಗೆ ಯಾರೂ ನನಗೆ ಪರಿಚಯ ಇಲ್ಲದಿದ್ದವರು ಎಲ್ಲರೂ ಕೂಡ ಫೋನ್ ಮಾಡಿ ನನಗೆ ದುಂಬಾಲು ಬಿದ್ದರು ಅಂತ. ಸರ್ ದಯವಿಟ್ಟು ಆ ಫೋಟೋವನ್ನು ಕೊಡಿ. ಯಾರೂ ನಂಬಿರಲಿಲ್ಲ. ಸರ್ ನೀವು ತೀರಾ ಹೀಗೆ ಇದನ್ನು ನೀವೇ ಹೇಳಿ ಅಂತ. ಇದನ್ನ ಬ್ರೇಕಿಂಗ್ ನ್ಯೂಸ್ ಹೌದಲ್ವಾ ಅಂತ ಯಾರಾದರೂ ಬಿಡ್ತಾ ಇದ್ರ ಹೇಳಿ. ಆದರೆ ಮದುವೆ ಮಾತ್ರ ಬ್ರೇಕ್ ಆಗಲಿಲ್ಲ ಸರ್. ನಿಮಗೆ ಹೇಳ್ತೀನಿ, ಅವರಿಗೆ ಭಾಳ ಸಮಸ್ಯೆ ಆಯಿತು ಅಂತ. ಯಾಕೆಂತಂದರೆ ಅವ್ರ ಚಿಕ್ಕಮ್ಮನಿಗೆ ಹೇಳಿರಲಿಲ್ಲ, ಅವರ ಹತ್ತಿರದ ಸಂಬಂಧಿಕರಿಗೆ ಆ ವಿಷಯ ಗೊತ್ತಿರಲಿಲ್ಲ. ಅಲ್ಲಪ್ಪ, ನಾನು ಬೆಳಿಗ್ಗೆ ಪೇಪರ್ ನೋಡಿಕೊಂಡು ನಿನ್ನ ಮದುವೆ ವಿಷಯವನ್ನು ತಿಳ್ಕೊಳ್ಳುವಾಗ ಆಯ್ತಲ್ಲ ಅಂತ. ಬೊಮ್ಮಾಯಿ ಅವರು ನೀವು ನನಗೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಅದನ್ನು ನಾನು ಸಾರ್ವಜನಿಕವಾಗಿ ಉತ್ತರ ಕೊಡದೇನೆ ನಿಮಗೆ ನೀವು ಇದ್ದಾಗ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ನನಗೆ ಇವತ್ತು ಭಾಳ ಸಂತೋಷವಾದಂಥ ಸಂಗತಿ, ನಾನು ಈಗಾಗಲೇ ರೂಪಾ ಅವರು ಹೇಳಿದರು ಅಂತ, ನಾನು 27 ವರ್ಷಗಳ ಹಿಂದೆ ಒಂದು ಸಣ್ಣ ಕನಸನ್ನು ಕಂಡಿದ್ದೆ. ಅದು ಆ 3 ಕನಸುಗಳು ಕೂಡ ಸಾಕಾರ ಆಗಿದ್ದಕ್ಕೆ ನನಗೆ ಒಂದು ರೀತಿ ಧನ್ಯತಾ ಭಾವನೆ ನನ್ನಲ್ಲಿ ಆವರಿಸಿದೆ. ಖಂಡಿತವಾಗಿಯೂ ಕೂಡ ಈ ಒಂದು ಧನ್ಯತೆಯೇ ಬಹುಶಃ ಮುಂದಿನ ಇನ್ನಷ್ಟು ಸವಾಲುಗಳನ್ನು ಎದುರಿಸಲಿಕ್ಕೆ, ಇನ್ನಷ್ಟು ಹೊಸ ಹೊಸ ಸಾಹಸಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಗತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಾವು ವಿಶ್ವವಾಣಿಯನ್ನು ಆರಂಭ ಮಾಡಿದ್ವಿ. ಪತ್ರಿಕೆಯನ್ನು ನಡೆಸಿದ್ದೇ ಭಾಳ ಕಷ್ಟ ಅಂತ. ನಾವು ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದು ಭಾಳ ದೊಡ್ಡ ಒಂದು ಸಾಹಸ ಅಂತಲೇ ಹೇಳಬೇಕು. ನನ್ನ ಮುಂದೆ 2 ಆಯ್ಕೆಗಳಿದ್ದು, ಒಂದು ಪತ್ರಿಕೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು, ಇನ್ನೊಂದು ಮುಚ್ಚುವಂಥದ್ದು. ಮುಚ್ಚಿದ್ರೆ ಬಹುಶಃ ಹೆಚ್ಚು ಅದು ಸುಲಭ ಆಗಿತ್ತು ಅಂತ. ಆದರೆ ಛಲಕ್ಕೆ ಬಿದ್ದು ಪತ್ರಿಕೆಯನ್ನು ನಾವು ಮುನ್ನಡೆಸ್ಕೊಂಡು ಹೋದ್ವಿ. ಇವತ್ತು ವಿಶ್ವವಾಣಿ ತನ್ನ ಕಾಲ ಮೇಲೆ ತಾನು ನಿಂತುಕೊಂಡಿದೆ. ಕನ್ನಡದ ಎಲ್ಲ ಪತ್ರಿಕೆಗಳು ಕೂಡ, ನಾನು ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ತೇನೆ, ಕನ್ನಡದ ಎಲ್ಲ ಪತ್ರಿಕೆಗಳು ಕೂಡ ಉದ್ಯಮಿಗಳ ಕೈಯಲ್ಲಿದೆ ಅಥವಾ ಹಣವಂತರ ಕೈಯಲ್ಲಿದೆ. ನೀವು ಯಾವುದೇ ಪತ್ರಿಕೆಯನ್ನು ತಗೊಳ್ಳಿ, ಕೆಲವು ಪತ್ರಿಕೆಗಳು ಟ್ರಸ್ಟ್ ಪತ್ರಿಕೆಯನ್ನು ನಡೆಸ್ತಾ ಇದೆ. ಆದರೆ ರಾಜ್ಯ ಮಟ್ಟದ ಒಂದು ಪತ್ರಿಕೆಯನ್ನು ಒಬ್ಬ ಪತ್ರಕರ್ತನಾಗಿ ನಡೆಸ್ತಾ ಇರುವಂಥದ್ದು ನಾನು ಒಬ್ಬನೇನೆ ಅಂತ. ನನ್ನ ಹಿಂದೆ ಯಾವುದೇ ಹಣವಂತರೂ ಇಲ್ಲ, ಉದ್ಯಮಿಗಳೂ ಇಲ್ಲ, ನಾನು ಅಂಬಾನಿ ಅಥವಾ ಅದಾನಿಯವರ ಸಂಬಂಧಿಕನೂ ಅಲ್ಲ. ಒಬ್ಬ ಪತ್ರಕರ್ತನಾಗಿ ಪತ್ರಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಬಹುಶಃ ಬೇರೆ ಯಾವ ಪತ್ರಿಕೆಯವರು ಕೂಡ ನಿಮಗೆ ಆ ತಿಂಗಳದ ಸ್ಯಾಲ್ರಿಯನ್ನು ಅದೇ ತಿಂಗಳ ಕೊಡುವಂಥ ಸಂಪ್ರದಾಯ ಇಲ್ಲ ಅಂತ. ಅಂದರೆ ಸಾಮಾನ್ಯವಾಗಿ 5ನೇ ತಾರೀಕಿಗೆ, 8ನೇ ತಾರೀಕಿಗೆ, 10ನೇ ತಾರೀಕಿಗೆ ಕೊಟ್ಟರೆ
ನಾವು 30ನೇ ತಾರೀಕಿಗೆ ಅಥವಾ 31ನೇ ತಾರೀಕಿಗೆ ನಮ್ಮ ಸ್ಯಾಲ್ರಿಯನ್ನು ಕೊಡ್ತೇವೆ. ನಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಉದ್ಯೋಗಿಗಳಿಗೂ ಕೂಡ ಮಧ್ಯಾಹ್ನದ ಊಟ, ಸಾಯಂಕಾಲದ ಸ್ನ್ಯಾಕ್ಸು ಮತ್ತು ರಾತ್ರಿಯ ಊಟವನ್ನು ಉಚಿತವಾಗಿ ಕೊಡ್ತೇವೆ. ಎಲ್ಲ ಸಿಬ್ಬಂದಿಗೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ಬೋನಸನ್ನು ಕೊಡ್ತಾ ಇದ್ದೇವೆ. ನನ್ನ ಜೊತೆಗೆ ಇವತ್ತು ಕೇವಲ ವಿಶ್ವವಾಣಿಯಿಂದ ಆರಂಭ ಆದಂಥ ಒಂದು ಪತ್ರಿಕೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಅಭಿಮಾನ ಇದೆ. ವಿಶ್ವವಾಣಿ ಜೊತೆಗೆ ವಿಶ್ವವಾಣಿ ಟಿ ವಿಯಲ್ಲೇ ಮತ್ತು 4 ಬೇರೆ ಬೇರೆ ಚಾನಲ್ಗಳು, ಜೊತೆಗೆ ವಿಶ್ವವಾಣಿ ವಿದ್ಯಾಪೀಠ, ವಿಶ್ವವಾಣಿ ಮಾಧ್ಯಮ ವಿದ್ಯಾಪೀಠ, ವಿಶ್ವವಾಣಿ ಕ್ಲಬ್ ಹೌಸು, ನಂತರ ಲೋಕಧ್ವನಿ, ಅದು ಜಿಲ್ಲಾ ಮಟ್ಟದ ಪ್ರಾದೇಶಿಕ ಪತ್ರಿಕೆ. ಆ ಪತ್ರಿಕೆಯ ಇನ್ನೊಬ್ಬ ಟ್ರಸ್ಟಿ ನಮ್ಮ ಸಹೋದರಿ ಸವಿತಾ ಭಟ್ ಅವರು ಕೂಡ ಇಲ್ಲೇ ಇದ್ದಾರೆ, ಉಮೇಶ್ ಭಟ್ ಅವರ ಧರ್ಮಪತ್ನಿ. ಅದಾದ ನಂತರ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅನ್ನುವಂಥ ಒಂದು ಕಾರ್ಯಕ್ರಮದ ಮೂಲಕ ನಾವು ಕಳೆದ 1.5 ವರ್ಷದಲ್ಲಿ 10 ದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಈಗ ಪ್ರವಾಸಿ ಪ್ರಪಂಚ ಕನ್ನಡದಲ್ಲಿ ಒಂದೇ ಅಲ್ಲ, ಇಡೀ ಭಾರತದಲ್ಲೇ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಮೀಸಲಾದಂಥ ಒಂದು ಪತ್ರಿಕೆ ಅಂತ. ಇದು ಏನು ಟ್ರಾವೆಲ್ ಮ್ಯಾಗ್ಝಿನ್ಗಳಿದೆ, ಆದರೆ ಬ್ರಾಡ್ಶೀಟ್ನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೊಡ್ತಾ ಇರುವಂಥ ಪತ್ರಿಕೆ ಇನ್ನೊಂದು ಇಲ್ಲವೇ ಇಲ್ಲ. ಆ ರೀತಿಯಾದಂಥ ಒಂದು ಪತ್ರಿಕೆ, ಜೊತೆಯಲ್ಲಿ ವೆಬ್ಸೈಟ್, ಜೊತೆಯಲ್ಲಿ ಡಿಜಿಟಲ್ ಚಾನಲ್ ಮತ್ತು ಸೋಷಿಯಲ್ ಮೀಡಿಯಾ, ಇದೆಲ್ಲವನ್ನೂ ಕೂಡ ಇರುವಂತಹ ಒಂದು ಸಾಹಸವನ್ನು ಮಾಡಿದ್ದೇವೆ. ಹೀಗಾಗಿ ವಿಶ್ವವಾಣಿಯ ಆಲದ ಮರದ ಕೊಂಬೆಗಳು ಮತ್ತು ರೆಂಬೆಗಳು ಜಾಸ್ತಿಯಾಗಿದೆ. ಸುಮಾರು 9 ಬೇರೆ ಬೇರೆ ಸಂಸ್ಥೆಗಳನ್ನು ನಾವು ಇವತ್ತು ಕಟ್ಟಿ ಸುಮಾರು 211 ಜನ ಪತ್ರಕರ್ತರು ನನ್ನ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ. ನನಗೆ ಇಲ್ಲಿ ನಾನು ಎಲ್ಲರ ಹೆಸರುಗಳನ್ನು ಕೂಡ ಹೇಳ್ಬೋದು. ನನಗೆ ಷಡಕ್ಷರಿಯವರು, ಶ್ರೀನಿವಾಸ್ ಅವರು, ರಾಜ್ಕುಮಾರ್ ಅವರು, ನಾನು ಹೀಗೆ ಇಲ್ಲಿ ಅನೇಕ ಜನ ನಾನು ಪತ್ರಿಕೆಯನ್ನು ಕಟ್ಟುವಂಥ ಒಂದು ಸಂದರ್ಭದಲ್ಲಿ ನನಗೆ ಹೆಲ್ಪ್ ಮಾಡಿದಂತಹ, ಸಹಾಯ ಮಾಡಿದಂಥ ಭಾಳ ದೊಡ್ಡ ಒಂದು ಸಮೂಹ ಇದೆ ಇಲ್ಲಿ. ಅವರೆಲ್ಲರನ್ನೂ ಕೂಡ ನಾನು ಇಲ್ಲಿ ಸ್ಮರಿಸ್ಕೊಳ್ತಾ ಅವರ ಸಹಾಯವನ್ನು ನಾಗೇಂದ್ರ ಅವರು ಕೂಡ ದಯವಿಟ್ಟು ಎದ್ದು ನಿಂತ್ಕೊಳ್ಬೇಕು. ನಾಗೇಂದ್ರ ಅವರು, ಮೋಹನ್ ಅವರು ಕೂಡ ಎದ್ದು ನಿಂತ್ಕೊಳ್ಬೇಕು. ಎಸ್, ಇವರೆಲ್ಲರೂ ಕೂಡ ನಮ್ಮ ಜೊತೆಗೆ ಹೆಜ್ಜೆ ಹಾಕದಂಥವರು. ಅವರೆಲ್ಲರ ಒಂದು ದೊಡ್ಡ ಯೋಗದಾನದಿಂದ ಇವತ್ತು ವಿಶ್ವವಾಣಿ ಪತ್ರಿಕೆ ಹೆಮ್ಮರವಾಗಿ ಬೆಳೆದಿದೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಮತ್ತೊಮ್ಮೆ ಬಯಸ್ತಾ, ಬಹುಶಃ ಇನ್ನು 2 ತಿಂಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಯಾವುದು ಏನು ಹೇಳುವಂಥದ್ದನ್ನು ನಿಮಗೆ ಸದ್ಯದಲ್ಲೇ ನಾನು ತಿಳಿಸ್ತೇನೆ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಜೊತೆಗೆ ಊಟವನ್ನು ಮಾಡಿ ತಾವು ಮನೆಗೆ ತೆರಳಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ, ನಿಮ್ಮೆಲ್ಲರಿಗೆ ವಂದಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.